ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ನಾನಿವತ್ತು ಅವರೆಕಾಳು ಮತ್ತು ಕೀರೆ ಸೊಪ್ಪು ಬಳಸ್ಕೊಂಡು ಉಪ್ಸಾರು ಮಾಡ್ತಾಯಿದ್ದೀನಿ. ನಾವು ಯಾವಾಗಲೂ ಇದನ್ನು ಮಾಡ್ತೀವಿ, ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ. ನಾನಿಲ್ಲಿ ಸ್ವಲ್ಪ ಅವರೆಕಾಳು ಮತ್ತು 1 ಟೊಮೆಟೊ, ನಾವೊಂದು 4-5 ಮೆಣಸಿನ್ಕಾಯಿ ಹಾಕಿ 1 ವಿಷಲ್ ಕೂಗಿಸ್ಕೊಡ್ತೀನಿ. ಇದಕ್ಕೆ ಖಾರಕ್ಕೆ ಹಸಿಮೆಣಸಿನ್ಕಾಯಿನೇ ನಾನು ಉಪಯೋಗಿಸ್ತಾ ಇರೋದು, ಹಾಗಾಗಿ 4-5 ಹಾಕ್ಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು 1 ವಿಷಲ್ ಕೂಗಿಸ್ಕೊಂಬೇಡ. ನೋಡಿ, ಇದು ಕೂಗಿದೆ, ಚೆನ್ನಾಗೂ ಬೆಂದಿದೆ. ಇವಾಗ ನಾನು ಇದರಲ್ಲಿ ಹಾಕಿರುವಂಥ ಟೊಮೆಟೊ ಮತ್ತು ಹಸಿಮೆಣಸಿನ್ಕಾಯಿ ಕಾಳನ್ನ ಎತ್ತಿಟ್ಕೊತೀನಿ. ನೋಡಿ, ಮೆಣಸಿನ್ಕಾಯಿ ಬೆಂದಮೇಲೆ ಖಾರ ಕಡಿಮೆ ಆಗಿರುತ್ತೆ, ಹಾಗಾಗಿ ಒಂದು 4-5 ಹಾಕ್ಕೊಂಡ್ರು ನಡೆಯುತ್ತೆ. ನಾನಿಲ್ಲಿ ಮಾಡ್ತಾ ಇರೋದು 4 ಜನಕ್ಕಾಗುವಷ್ಟು ಸಾರು ಮಾಡ್ಕೊತಾ ಇದ್ದೀನಿ. ಸೊ ಹಂಗಾಗಿ ಚೆನ್ನಾಗಾಗುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ನಾನ್ ವೆಜ್ ಮಾಡಿದ ನೆಕ್ಸ್ಟ್ ಡೇಗೆ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದನ್ನು ನಾನು ಸಪ್ರೇಟ್ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಇದೇ ಕಾಳು ನೀರು ಜೊತೆಲಿ ನಾನು ಕೀರೆ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಅರವೆ ಸೊಪ್ಪಲ್ಲ, ಕೀರೆ ಸೊಪ್ಪು ಊರ ಕಡೆ ಸಿಗುತ್ತಲ್ಲ ಆ ಸೊಪ್ಪಿದು. ಸೊ ಊರಿಂದ ತಂದಿದ್ದು, ಅದನ್ನು ಇದಕ್ಕೆ ತುಂಬಿ ನಾನು ಒಂದು ಸ್ವಲ್ಪ ಬೇಯೋದಕ್ಕೆ ಇಡ್ತೀನಿ. ಅದ್ರ ಜೊತೆ ಇಲ್ಲಿ ಸಪ್ರೇಟಾಗಿ ನಾನು ಖಾರ ರುಬ್ಬೋದಕ್ಕೂ ರೆಡಿ ಮಾಡ್ಕೊತೀನಿ ಜೊತೆಯಲ್ಲೇ. ನೋಡಿ, ಇದಕ್ಕೆ ನಾನು ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ಅಂದ್ಕೊಳ್ಳಿ ತೆಂಗಿನಕಾಯಿ ತುರಿನ ಹಾಕ್ಕೊತೀನಿ. ಅದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಕಾಳು ಮೆಣಸು ಮತ್ತು ನಾವೇನು ಇವಾಗ ತೆಗೆದಿಟ್ಟಿದ್ದೀವಲ್ಲ ಅವರೆಕಾಯಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ ಇದ್ರ ಜೊತೆ ಸೇರಿಸ್ಕೊತೀನಿ. ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊತೀನಿ. ಹಾಗೆ ಇದಕ್ಕೆ ಬೆಳ್ಳುಳ್ಳಿ, ರುಚಿ ಇರುತ್ತೆ, ಬೆಳ್ಳುಳ್ಳಿ ಬೇಕೇ ಬೇಕು ಇದಕ್ಕೆ. ಬೆಳ್ಳುಳ್ಳಿ ಹಾಗೆ ಹುಣಸೆಹಣ್ಣು, ಟೊಮೆಟೊ ಹಾಕಿರ್ತೀನಿ, ಅದ್ರ ಜೊತೆಲಿ ಹುಣಸೆಹಣ್ಣು ಹಾಕಿದ್ರೇ ಇದಕ್ಕೆ ರುಚಿ ಚೆನ್ನಾಗಿ ಬರುತ್ತೆ. ಮತ್ತು ಇದ್ರ ಜೊತೆಯಲ್ಲೇ ಇವಾಗ ನಾನು ಖಾರಕ್ಕೆ ಉಪ್ಪು ಹಾಕ್ಕೊತಾ ಇದ್ದೀನಿ. ಇಷ್ಟನ್ನೆಲ್ಲ ಹಾಕಿ ನಾನು ಸ್ವಲ್ಪ ನೀರು ಸೇರಿಸ್ಕೊತೀನಿ. ಇದ್ರ ಜೊತೆಲಿ ಸೇರಿಸಿನೇ ರುಬ್ಕೊಳ್ಳೋದು, ಹಾಗೆ ರುಬ್ಬಿದ್ರೆ ಇದು ಇದಾಗಲ್ಲ. ತೆಂಗಿನಕಾಯಿ ಹಾಕಿರೋದ್ರಿಂದ ನೀರು ಹಾಕಿನೇ ನಾವು ರುಬ್ಕೋಬೇಕಾಗತ್ತೆ. ನಾನು ರುಬ್ಕೊಂಡು ತೊಗೊಂಡ್ಬರ್ತೀನಿ. ನೋಡಿ, ಇಲ್ಲಿ ರುಬ್ಬಿರೋದು ನಾನು ಎತ್ತಿಟ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಾಗಿದೆ ಅಂದರೆ ಆ ಖಾರ, ಅದು ಘಮನೇ ಒಂಥರ ಚೆನ್ನಾಗಿ ಅನಿಸುತ್ತೆ. ನೋಡಿ, ಇಷ್ಟಾದರೆ ಸಾಕು. ಚಟ್ನಿ ಥರ ರುಬ್ಕೊಂಡ್ರೆ ಆಯಿತು. ಇದಾಗಿದೆ. ಈಗ ಸೊಪ್ಪು ಒಂದು ಕಡೆ ಬೆಂದಾಗಿದೆ, ನಾನು ಸಪ್ರೇಟ್ ಎತ್ತಿಟ್ಕೊಂಡಿದ್ದೀನಿ. ನೋಡಿ, ನಾನು ತೂತು ಬಟ್ಲಿಗೆ ಹಾಕಿ ಸೋರಕ್ಕೆ ಇಟ್ಕೊಂಡಿದ್ದೀನಿ. ಕಾಳು ಎಲ್ಲ, ಸೊಪ್ಪು ಎಲ್ಲ ಚೆನ್ನಾಗಿ ಬೆಂದಿದೆ. ಊರಿನ ಸೊಪ್ಪು ಬೇಗ ಬೆಂದೋಗ್ಬಿಡುತ್ತೆ. ಸೊ ಅದ್ರ ನೀರನ್ನ ನಾನು ನೋಡಿ, ಈ ನೀರಿದೆ, ಇದೇ ನೀರಿಗೆ ನಾನು ಏನು ರುಬ್ಬಿಟ್ಕೊಂಡಿದ್ದಂತಹ ಖಾರ ಇದೆಯಲ್ಲ ಅದನ್ನು ಇದ್ರೊಳಗಡೆ ಸೇರಿಸ್ಕೊತೀನಿ. 10 ನಿಮಿಷದಲ್ಲಿ ಸಾರು ರೆಡಿ ಆಗಿಬಿಡುತ್ತೆ. ಪಟಾಪಟ್ ಅಂತೇಳಿ ನಾವು ಮಾಡ್ಕೊಂಬಿಡ್ಬೋದು. ತುಂಬ ರುಚಿ ಇರುತ್ತೆ. ಮತ್ತು ಯಾವುದೇ ಮಸಾಲೆ ಪದಾರ್ಥ ನಾವು ತಿಂದರೂ ನೆಕ್ಸ್ಟ್ ಡೇಗೆ ಉಪ್ಸಾರು ಮಾಡ್ಕೊಂಡು ತಿಂದ್ರೇ ಒಂಥರ ಸಮಾಧಾನ ಆಗುತ್ತೆ. ಅಷ್ಟು ಚೆನ್ನಾಗಿರುತ್ತೆ, ಬೇಗ ಜೀರ್ಣ ಆಗುತ್ತೆ. ನಾನೀಗ ರುಬ್ಬಿದಂಥ ಜಾರಿಗೆ ನೀರು ಸೇರಿಸ್ಕೊತೀನಿ. ಎಷ್ಟು ನೀರು ಬೇಕಾಗುತ್ತೋ. ಉಪ್ಸಾರನ್ನ ಸಾಮಾನ್ಯವಾಗಿ ನಾವು ತೆಳುಗೆ ಮಾಡ್ತೀವಿ, ತೆಳು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇಷ್ಟು ಆದರೆ ಸಾಕಾಗತ್ತೆ. ಇದನ್ನು ಇವಾಗ ನಾವು ಬೇಯೋದಕ್ಕೆ ಇಟ್ಬಿಡೋಣ. ಇಷ್ಟು ತೆಳ ಆದರೆ ಸಾಕಾಗತ್ತೆ. ಸೊಪ್ಪು ಬೆಂದಿರೋ ನೀರು, ಖಾರ ಮತ್ತು ಖಾರದ್ದು ಜಾರ್ದು ನೀರು ಸೇರಿಸ್ಕೊಂಡ್ರೆ ಸಾಕಾಗತ್ತೆ. ತುಂಬ ಚೆನ್ನಾಗಾಗತ್ತೆ ಸಾರಂತೂ. ನೋಡಿ, ಇವಾಗ ಬೇಯ್ತಾ ಇದೆ, ಕುದಿ ಬರೋದಕ್ಕೆ ಶುರುವಾಗಿದೆ. ಇವಾಗ ರುಬ್ಬಿ ಇರೋದ್ರಿಂದ ಎಲ್ಲ ಬೆಂದಿರೋ ಅಂಥ ಹಸಿ ಪದಾರ್ಥಗಳು ಯಾವುದು ತುಂಬ ಸೇರಿಸಿರಲ್ವಲ್ಲ, ಹಾಗಾಗಿ ಸಾರು ಕೂಡ ಬೇಗ ಬೆಂದುಬಿಡುತ್ತೆ. ನೋಡಿ, ಸಾರು ತುಂಬ ಚೆನ್ನಾಗಾಗಿದೆ, ರುಚಿನೂ ತುಂಬ ಕರೆಕ್ಟಾಗಿದೆ ನನಗೆ. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ನಾವಿಲ್ಲಿ ಸಾರಿಗೆ ಉಪ್ಪು ಸೇರಿಸೋಷ್ಟಿರಲ್ಲ, ಬೇಕು ಅಂದರೆ ಸೇರಿಸ್ಕೊಳ್ಳಿ. ಯಾಕೆಂದರೆ ನಾವು ಖಾರಕ್ಕೂ ಹಾಕಿರ್ತೀವಿ, ಅವರೆಕಾಳಿಗೂ ಹಾಕ್ಕೊಂಡಿರ್ತೀವಲ್ಲ, ಹಾಗಾಗಿ ಸಾರು ಬೆಂದಿದೆ, ಪಕ್ಕದಲ್ಲಿ ಇಟ್ಕೊತೀನಿ. ನಾನಿವಾಗ ಸೊಪ್ಪಿನ ಪಲ್ಯಕ್ಕೆ ರೆಡಿ ಮಾಡ್ಕೊತೀನಿ. ನಾನಿಲ್ಲೊಂದು ಸ್ವಲ್ಪ ಎಣ್ಣೆಗೆ ಒಂದು 2 ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನೂ ಕಟ್ ಮಾಡಿ ಇಟ್ಟಿದ್ದೆ, ಅದನ್ನು ಇದರಲ್ಲಿ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಈರುಳ್ಳಿ ಬೇಯಿಸ್ಕೊಳ್ಳಿ, ಫ್ರೈ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಾಗುತ್ತೆ. ನೋಡಿ, ಇದು ಸಾಕು, ಇಷ್ಟ ಆಗಿರೋದು. ನೋಡಿ, ಇಷ್ಟು ಸಾಕಾಗುತ್ತೆ. ಇವಾಗ ಇದ್ರ ಜೊತೆಗೆ ಈಗ ನಾನು ಸ್ವಲ್ಪ ಉಪ್ಪು ಸೇರಿಸ್ಕೊತೀನಿ. ಯಾಕಂದರೆ ಈರುಳ್ಳಿ ಸ್ವಲ್ಪ ಬಾಡಬೇಕಾದ್ರೆ ಬೇಗ ಬಾಡುತ್ತೆ, ಹಾಗಾಗಿ ನಾನು ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿನೂ ಇದಕ್ಕೆ ಸೇರಿಸ್ಕೊತೀನಿ.
ಫ್ರೈ ಆಗಿರೋದಾಗಿದೆ, ಇದು ಸಾಕು. ಈಗ ಬೆಂದಿರೋ ಅಂಥ ಸೊಪ್ಪು ಮತ್ತು ಕಾಳನ್ನ ಇದ್ರ ಜೊತೆಲಿ ನಾವು ಸೇರಿಸ್ಕೊಳ್ಳೋಣ. ನೋಡಿ, ಇವಾಗೆಲ್ಲ ಒಂದು ಮಿಕ್ಸ್ ಮಾಡ್ಕೊತೀನಿ ನಾನು. ಚೆನ್ನಾಗಾಗುತ್ತೆ. ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ತುಂಬ ಬೇಗ ಮಾಡ್ಕೋಬೋದು ಈ ಉಪ್ಸಾರಿನಂತೂ. ನಾನೀಗ ನೋಡಿ, ಇವಾಗ ಮಿಕ್ಸ್ ಆಗಿದೆ. ಈಗಾಗಲೇ ನಾನು ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಮುದ್ದೆ ಸಹ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ನಾನು. ಸೊ ಮುದ್ದೆ ಸಾರು ಪಲ್ಯ ಎಲ್ಲ ರೆಡಿಯಾಗಿದೆ. ಫ್ರೆಂಡ್ಸ್, ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ನಂಗೆ ತಿಳಿಸಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.